ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಫೈನಲ್ ಸ್ಮ್ಯಾಕ್ ಡೌನ್ ಬಿಫೋರ್ ಸಮ್ಮರ್ ಸ್ಲಾಮ್ ಕೂಡ ಮುಗ್ದಿದೆ. ಸೊ ಏನೇನಾಯ್ತು ಇದರಿಂದ ಸಮ್ಮರ್ ಸ್ಲಾಮ್ಗೆ ನಿಜವಾಗ್ಲೂ ಕೂಡ ಹೈಪ್ ಸಿಕ್ತಾ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸ್ಮ್ಯಾಕ್ ಡೌನ್ ತರನೇ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲೇ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ಆಸ್ ಯೂಶುವಲ್ ನಮ್ಮ ಕೋಡಿ ರೋಡ್ಸ್ ಅವರಿಗೆ ಕ್ರೌಡ್ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡುತ್ತೆ. ಅಂಡ್ ರಿಂಗಿಗೆ ಬಂದಂತಹ ಕೋಡಿ ರೋಡ್ಸ್ ಅವರು ಕ್ಲೀವ್ಲ್ಯಾಂಡ್ ವಾಟ್ ಯು ವಾಂಟ್ ಟಾಕ್ ಅಬೌಟ್, ನೀವು ಯಾವ್ದ್ರ ಬಗ್ಗೆ ಮಾತಾಡಬೇಕು, ಅದಕ್ಕಿಂತ ಮುಂಚೆ ನೀವು ಯಾರ ಬಗ್ಗೆ ಮಾತಾಡಬೇಕು, ಸೋಲೋ ಸಿಕೋವಾ ಬಗ್ಗೆ ಮಾತಾಡೋಣ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಸೋಲೋ ಸಿಕೋವಾ ಅವ್ರನ್ನ ಕಾಲ್ಔಟ್ ಮಾಡ್ತಾರೆ. ಅಂಡ್ ನಮ್ಮ ಸೋಲೋ ಸಿಕೋವಾ ಅವರು ದಪ್ಪನೆಯ ಜಾಕೆಟ್ ನ ಹಾಕೊಂಡು ನಿಧಾನಕ್ಕೆ ರಿಂಗ್ ಮೇಲ್ಗಡೆ ಬಂದು ನಿಂತ್ಕೋತಾರೆ. ಅಂಡ್ ಸ್ಮ್ಯಾಕ್ ಡೌನ್ ಅಕ್ನಾಲೇಜ್ ಮೀ ಅಂತಾನು ಕೂಡ ನಮ್ಮ ಸೋಲೋ ಸಿಕೋವಾ ಅವರು ಹೇಳ್ತಾರೆ. ಅಂಡ್ ಇಡೀ ಕ್ರೌಡ್ ಎಫ್ ಯು ಸೋಲೋ ಅನ್ನೋ ಒಂದು ಚಾನ್ಸ್ ನ ಮಾಡ್ತಾ ಇರುತ್ತೆ. ಅಂಡ್ ಇದನ್ನ ನಮ್ಮ ಕೋಡಿ ರೋಡ್ಸ್ ಅವರು ನಿಲ್ಲಿಸಿ, ನನಗೆ ಅರ್ಥ ಆಗ್ತಾ ಇದೆ ಸೋಲೋ ಸಿಕೋವಾ, ನೀನ್ ಏನ್ ಮಾಡೋದಿಕ್ಕೆ ಹೋಗ್ತಾ ಇದೀಯ ಅಂತ, ನೀನ್ ಇನ್ನೂ ಕೂಡ ಚಿಕ್ಕ ಬ್ರದರ್, ಸೊ ನಿನ್ನ ಹೆಗಲ ಮೇಲೆ ಚಿಪ್ಸ್ ಗಳನ್ನ ನಾನು ನೋಡ್ತಾ ಇದ್ದೀನಿ. ಸೊ ನೀನು ಈಗ ಟ್ರೈಬಲ್ ಚೀಫ್ ಆಗೋದಕ್ಕೆ ಹೋಗ್ತಾ ಇದೀಯಾ. ಬಟ್ ಸಮ್ಮರ್ ಸ್ಲಾಮ್ ಅಲ್ಲಿ ನಾನ್ ನಿನ್ಗೆ ತಿಳಿಸ್ಕೊಡ್ತೀನಿ, ಸಿನಿಮಾ ಪೂರ್ತಿ ಮುಗ್ದೋಗಿದೆ, ನಿನ್ನ ಬಳಿ ಆನ್ ದ ಲೈನ್ ಇಡೋದಕ್ಕೆ ಯಾವ ವಿಚಾರನೂ ಕೂಡ ಉಳಿದಿಲ್ಲ. ಬಟ್ ನಾನು ಎಲ್ಲದನ್ನು ಕೂಡ ಆನ್ ದ ಲೈನ್ ಇಡ್ತೀನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಸೋಲೋ ಸಿಕೋವಾ ಅವ್ರಿಗೆ ಹೇಳ್ತಾರೆ. ನಮ್ಮ ಸೋಲೋ ಸಿಕೋವಾ ಅವರು ಹೇಳ್ತಾರೆ, ನೀನು ಮಾತಾಡಿದ್ದು ಮುಗ್ದಿದ್ರೆ ಸ್ವಲ್ಪ ನಿಲ್ಲಿಸ್ತೀಯಾ, ಯಾಕಂದ್ರೆ ನನ್ನ ಹತ್ರ ಪೇಷನ್ಸ್ ಇಲ್ಲ, ನಾನಿಲ್ಲಿ ಟೈಮ್ ವೇಸ್ಟ್ ಮಾಡೋದಿಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಕೋಡಿ ರೋಡ್ಸ್ ಅವರು ಇನ್ನೂ ಕೂಡ ನಾನು ಮಾತಾಡೋದು ಮುಗ್ದಿಲ್ಲ, ನೀನು ಟ್ರೈಬಲ್ ಚೀಫ್ ಅಂತ ಅಪಾಯಿಂಟ್ ಮಾಡ್ಕೊಂಡಿದ್ಯಾ, ಬಟ್ ನಾನು ಇಲ್ಲಿ ಆಕ್ಚುಯಲ್ ಚಾಂಪಿಯನ್ ಆಗಿದ್ದೀನಿ. ಅಂಡ್ ನಾನಿಲ್ಲಿ ನಿಂತಿರೋದಕ್ಕೆ ಮೈನ್ ರೀಸನ್ ನನ್ನ ಫ್ರೆಂಡ್ ರ್ಯಾಂಡಿ ಓಟನ್ ಹಾಗೆ ಕೆವಿನ್ ಓವೆನ್ಸ್ ಅವರು. ಸೊ ಸಮ್ಮರ್ ಸ್ಲಾಮ್ ಅಲ್ಲಿ ನಾನು ನಿನಗೆ ಬೀಟ್ ಡೌನ್ ಕೊಡ್ತೀನಿ, ನಾನೇನಾದ್ರೂ ಆ ಒಂದು ಮ್ಯಾಚ್ ಅಲ್ಲಿ ಸೋತೋದ್ರೆ ನಾನು ಅವರ ಋಣನ ತೀರಿಸೋದಕ್ಕೇನೆ ಆಗೋದಿಲ್ಲ. ಸೊ ನಾನು ಯಾವ ರೀತಿ ರಸಲ್ ಮೇನಿಯಾದಲ್ಲಿ ಬ್ಲಡ್ ಲೈನ್ ರೂಲ್ಸ್ ಮ್ಯಾಚ್ ಅಲ್ಲಿ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವ್ರನ್ನ ಸೋಲ್ಸೋದ್ನೋ ಅದೇ ರೀತಿ ನಿನ್ನನ್ನು ಕೂಡ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡ್ಕೋತೀನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಸೋಲೋ ಸಿಕೋವಾ ಅವ್ರಿಗೆ ಹೇಳ್ತಾರೆ. ಅಂಡ್ ನಮ್ಮ ಸೋಲೋ ಸಿಕೋವಾ ಅವರು ಹೇಳ್ತಾರೆ, ನೀನು ರಸಲ್ ಮೇನಿಯಾದಲ್ಲಿ ವೀಕ್ ಟ್ರೈಬಲ್ ಚೀಫ್ ನ ಸೋಲ್ಸಿದ್ಯಾ, ಬಟ್ ನಾನು ಆ ವೀಕ್ ಟ್ರೈಬಲ್ ಚೀಫ್ ಗಿಂತ ತುಂಬಾನೇ ವಿರುದ್ಧ ಆಗಿದ್ದೀನಿ, ನಾನು ತುಂಬಾನೇ ಡೇಂಜರಸ್ ಆಗಿದ್ದೀನಿ. ಅಂಡ್ ನಾನು ನಿನಗೆ ಸಮ್ಮರ್ ಸ್ಲಾಮ್ ಅಲ್ಲಿ ತೋರಿಸ್ತೀನಿ ನಾನು ಎಷ್ಟು ಡೇಂಜರಸ್ ಅಂತ. ಸೊ ನೀನು ಒಳ್ಳೆ ಗೇಮ್ ಬಗ್ಗೆ ಮಾತಾಡ್ತಾ ಇದೆಯಲ್ವಾ, ಯಾಕೆ ನಿನ್ನ ಮ್ಯಾಚ್ ನ ಸಮ್ಮರ್ ಸ್ಲಾಮ್ಗೆ ಬ್ಲಡ್ ಲೈನ್ ರೂಲ್ಸ್ ಮ್ಯಾಚ್ ಆಗಿ ಕನ್ವರ್ಟ್ ಮಾಡಬಾರ್ದು ಅಂತ ನಮ್ಮ ಸೋಲೋ ಸಿಕೋವಾ ಅವರು ಹೇಳ್ತಾರೆ. ಅಂಡ್ ಸಡನ್ ಆಗಿ ಇಡೀ ಬ್ಲಡ್ ಲೈನ್ ನ ಮೆಂಬರ್ಸ್ಗಳು ಕ್ರೌಡ್ ಇಂದ ಬಂದ್ಬಿಟ್ಟು ರಿಂಗ್ ಸೈಡ್ ನಿಂತ್ಕೊಳ್ಳೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ಅದನ್ನ ನೋಡಿ ನಮ್ಮ ಕೋಡಿ ರೋಡ್ಸ್ ಅವರು, ನನಗೆ ಯಾರನ್ನು ಕಂಡ್ರು ಕೂಡ ಭಯ ಇಲ್ಲ, ಸೊ ಟಾಮಾ ಟೋಂಗಾ ನನಗೆ ನಿನ್ನನ್ನ ನೋಡಿದ್ರೆ ಭಯ ಇಲ್ಲ, ಟೋಂಗಾಲೋವಾ ನನಗೆ ನಿನ್ನ ನೋಡಿದ್ರೆ ಭಯ ಇಲ್ಲ, ಅಂಡ್ ಜಾಕೋಬ್ ಫಾಟು ನೀನು ಒಬ್ಬ ಸನ್ ಆಫ್ ಎ ಬಿಚ್ ಅಂತ ಜಾಕೋಬ್ ಫಾಟುನ ಕೆಟ್ಟಾಗಿ ಬೈತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಇದಾದ್ಮೇಲೆ ಹೇಳ್ತಾರೆ, ನಿನಗೆ ಬ್ಲಡ್ ಲೈನ್ ರೂಲ್ಸ್ ಮ್ಯಾಚ್ ಬೇಕು ಅಲ್ವಾ, ಓಕೆ ನಾನು ನಿನಗೆ ಆ ಒಂದು ಮ್ಯಾಚ್ ನ ಕೊಡ್ತಾ ಇದ್ದೀನಿ. ಸಮ್ಮರ್ ಸ್ಲಾಮ್ ಅಲ್ಲಿ ನನ್ನ ಹಾಗೆ ನಿನ್ನ ನಡುವೆ ಈಗ ಬ್ಲಡ್ ಲೈನ್ ರೂಲ್ಸ್ ಮ್ಯಾಚ್ ಆಗುತ್ತೆ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಸೋಲೋ ಸಿಕೋವಾ ಅವರು, ನೀನು ದೊಡ್ಡ ತಪ್ಪನ ಮಾಡಿದ್ಯಾ, ಯಾಕಂದ್ರೆ ನಾನೀಗ ಸುಮ್ಮನೆ ಒಂದು ಚಿಟಿಕೆ ಹೊಡೆದ್ರೆ ಸಾಕು ಇವರೆಲ್ಲರೂ ಕೂಡ ಬಂದು ನಿನ್ನನ್ನು ಸೀಳಾಗ್ತಾರೆ, ಬಟ್ ನಾನು ಆ ಕೆಲಸನ ಮಾಡೋದಿಲ್ಲ. ಯಾಕಂದ್ರೆ ಇವತ್ತು ನಾವು ಮೈನ್ ಇವೆಂಟ್ ಅಲ್ಲಿ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ಆಡ್ತಾ ಇದೀವಿ. ಸೊ ಒಂದು ಬಾರಿ ಇವತ್ತು ನಾವು ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಗೆದ್ಕೊಂಡ್ರೆ ನಾಳೆ ಸಮ್ಮರ್ ಸ್ಲಾಮ್ ಅಲ್ಲಿ ನಿನ್ನ ಚಾಂಪಿಯನ್ಶಿಪ್ ನು ಕೂಡ ನಾವು ಗೆದ್ಕೊಂಡು ಎಲ್ಲಾ ಚಾಂಪಿಯನ್ಶಿಪ್ ನು ಕೂಡ ಮತ್ತೊಮ್ಮೆ ಬ್ಲಡ್ ಲೈನ್ ಗೆ ತಗೋತೀವಿ ಅಂತ ನಮ್ಮ ಸೋಲೋ ಸಿಕೋವಾ ಅವರು ಹೇಳ್ತಾರೆ. ಅಂಡ್ ಆಗ ನಮ್ಮ ಕೋಡಿ ರೋಡ್ಸ್ ಅವರು, ನನಗೆ ಗೊತ್ತಾಗ್ತಾ ಇದೆ ನೀವೆಲ್ಲರೂ ಕೂಡ ನನ್ನನ್ನ ಹೇಟ್ ಮಾಡ್ತೀರಾ ಅಂತ, ಅಂಡ್ ನಾನು ನಿಮ್ಮ ಫ್ಯಾಮಿಲಿ ಜೊತೆ ಹೋರಾಡಬೇಕಾಗಿಲ್ಲ, ಯಾಕಂದ್ರೆ ನಾನು ಬರೀ ಟ್ರೈಬಲ್ ಚೀಫ್ ನ ಸೋಲ್ಸಿದ್ರೆ ಸಾಕು. ಅಂಡ್ ಟ್ರೈಬಲ್ ಚೀಫ್ ನ ಸೋಲ್ಸೋದಿಕ್ಕೆ ಒರಿಜಿನಲ್ ಟ್ರೈಬಲ್ ಚೀಫ್ ಇಲ್ಲಿ ಇಲ್ಲ, ಅದಕ್ಕೋಸ್ಕರ ನಾನು ಟ್ರೈಬಲ್ ಚೀಫ್ ವಾನಬಿ ಅಂದ್ರೆ ಟ್ರೈಬಲ್ ಚೀಫ್ ಅನ್ಕೊಂಡಿರೋನ್ನ ಸೋಲಿಸ್ತೀನಿ ಅಂತ ಹೇಳಿ ತನ್ನ ಮೈಕ್ ನ ಡ್ರಾಪ್ ಮಾಡ್ತಾರೆ. ಅಂಡ್ ಬ್ಲಡ್ ಲೈನ್ ಕೂಡ ಒಂದು ಫೇಸ್ ಆಫ್ ಕೊಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಸೊ ನಮ್ಮ ಕೋಡಿ ರೋಡ್ಸ್ ಅವರು ಇಲ್ಲಿ ಏನೋ ಒಂದು ಹಿಂಟ್ ನ ಕೊಡ್ತಾ ಇದ್ದಾರೆ. ನಮ್ಮ ಕೋಡಿ ರೋಡ್ಸ್ ಅವರ ಪ್ರಕಾರ ಸೋಲೋ ಸಿಕೋವಾ ಅವರು ಟ್ರೈಬಲ್ ಚೀಫ್ ಆಗೋದಕ್ಕೆ ಹೋಗ್ತಾ ಇದ್ದಾರೆ, ಬಟ್ ಅವ್ರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಒರಿಜಿನಲ್ ಟ್ರೈಬಲ್ ಚೀಫ್ ಅಂದ್ರೆ ಸೋಲೋ ಸಿಕೋವಾ ಅವರ ಹಿಂದೆ ಒಂದು ದೊಡ್ಡ ವ್ಯಕ್ತಿಯ ಕೈ ಇದೆ ಅಂತ. ಸೊ ಆ ದೊಡ್ಡ ವ್ಯಕ್ತಿಯ ಕೈ ಯಾರ್ದಿರುತ್ತೆ ಅಂತ ಪ್ರಾಬಬ್ಲಿ ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಿಕ್ಕೆ ಸಿಗ್ಬಹುದು. ನೋಡೋಣ ಗಾಯ್ಸ್, ಓವರ್ ಆಲ್ ಈ ಓಪನಿಂಗ್ ಸೆಗ್ಮೆಂಟ್ ಮಾತ್ರ ಸಖತ್ತಾಗಿತ್ತು. ಫೈನಲಿ ನಮಗೆ ಸೋಲೋ ಸಿಕೋವಾ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಕೂಡ ಒಂದು ಪ್ರೋಮೋ ನೋಡೋದಕ್ಕೆ ಸಿಕ್ತು. ನಿಜವಾಗ್ಲೂ ನಾನಂತೂ ಈ ಒಂದು ಸೆಗ್ಮೆಂಟ್ ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಇದಾದ್ಮೇಲೆ ನಮಗೆ ಆಂಡ್ರಾದೆ ಹಾಗೆ ಕಾರ್ಮೆಲಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಚೆನ್ನಾಗೇ ಇತ್ತು ಅಂತಾನೆ ಹೇಳ್ಬಹುದು. ಇಬ್ರು ಕೂಡ ಟೆಕ್ನಿಕಲ್
ಇಟ್ಕೊಳ್ಳಿ, ಸಖತ್ತಾಗಿರೋ ಸೂಪರ್ ಸ್ಟಾರ್ಸ್ ಗಳು ಅಷ್ಟೇ ಅದ್ಭುತವಾದ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಕ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಆಂಡ್ರಾದೆ ಅವರು ಕಾರ್ಮೆಲೋ ಅವ್ರನ್ನ ಪಿನ್ ಮಾಡಿ ವಿಕ್ಟರ್ನ ಗಳಿಸ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಸಾಂಟಾಸ್ ಎಸ್ಕೋಬರ್ ಹಾಗೆ ಅಪೋಲೋ ಕ್ರೂಸ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿನ್ ಸೈಡ್ ಅಲ್ಲಿ ನಮ್ಮ ಬೇರಿಂಗ್ ಕಾರ್ಬೆನು ಹಾಗೆ ಲಿಗಾಡೋ ಫಂಟಾಸ್ಮಾ ಅವರು ಕೂಡ ಇರ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸಾಂಟಾಸ್ ಎಸ್ಕೋಬರ್ ಅವರು ಅಪೋಲೋ ಕ್ರೂಸ್ ಅವ್ರನ್ನ ಪಿನ್ ಮಾಡಿ ವಿಕ್ಟರ್ನ ಗಳಿಸ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ನಾಯಾ ಜಾಕ್ಸ್ ಅವರು ಸ್ಟಿಫನಿ ಸ್ಟಾರ್ಟನ್ ಅವರಿಗೆ ಒಂದು ಹೊಸ ವಿಮೆನ್ಸ್ ಮನಿ ಇನ್ ದ ಬ್ಯಾಂಕ್ ಬ್ರೀಫ್ ಕೇಸ್ ನ ಗಿಫ್ಟ್ ಕೂಡ ಮಾಡ್ತಾರೆ. ಅಂಡ್ ಗಿಫ್ಟ್ ಮಾಡೋದ್ರ ಜೊತೆಗೆ ಒಂದು ವಾರ್ನಿಂಗ್ ಕೂಡ ಕೊಡ್ತಾರೆ. ನೀನೇನಾದ್ರೂ ಈ ಒಂದು ಬ್ರೀಫ್ ಕೇಸ್ ನ ನನ್ನ ಮೇಲೆ ಕ್ಯಾಶ್ ಇನ್ ಮಾಡೋದಕ್ಕೆ ಬಂದ್ರೆ ನೀನು ನನ್ನ ಲಿಟಲ್ ಬಾಬಿ ಡಾಲ್ ಆಗಿರೋದಿಲ್ಲ ಅಂತ. ಸೊ ಬ್ರೀಫ್ ಕೇಸ್ ಕೂಡ ನಾವ್ ಏ ರೀತಿ ಅನ್ಕೊಂಡಿದ್ವೋ ಅದೇ ರೀತಿ ನಮಗೆ ನೋಡೋದಕ್ಕೆ ಸಿಕ್ತು ಪಿಂಕ್ ಕಲರ್ ಅಲ್ಲಿ. ಇದಾದ್ಮೇಲೆ ನಮಗೆ ನಿಕ್ ಆಲ್ಡಿಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ನಿಕ್ ಆಲ್ಡಿಸ್ ಅವರು ಲೋಗನ್ ಪೋಲ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಲೋಗನ್ ಪೋಲ್ ಅವರು ತನ್ನ ಜೊತೆ ಕೆಲವು ಫ್ರೆಂಡ್ಸ್ ಗಳು ಹಾಗೆ ಲಾಯರ್ಸ್ ಗಳನ್ನು ಕೂಡ ಕರ್ಕೊಂಡು ಬಂದಿರ್ತಾರೆ. ಅಂಡ್ ಇಡೀ ಕ್ರೌಡ್ ಲೋಗನ್ ಪೋಲ್ ಅವರಿಗೆ ಬೂ ಮಾಡ್ತಾ ಇರುತ್ತೆ. ಅದನ್ನ ನೋಡಿ ನಾನು ಕ್ಲೀವ್ಲ್ಯಾಂಡ್ ಅವನೇ, ಸೊ ನನ್ನನ್ನ ಈ ರೀತಿ ವೆಲ್ಕಮ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರಲಿಲ್ಲ. ಸೊ ನಾನು ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗಿದ್ದೀನಿ, ಆಫ್ ಕೋರ್ಸ್ ನಾನು ಆಡಿರೋದು ಎರಡು ಮ್ಯಾಚು ಅಂತ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಎಲೆ ನೈಟ್ ನೀನ್ ಯಾವತ್ತೂ ಕೂಡ ನನ್ನ ಕೈಯಿಂದ ಈ ಒಂದು ಚಾಂಪಿಯನ್ಶಿಪ್ ನ ಕಿತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ನಾನು ನನ್ನ ಹೋಮ್ ಗ್ರೌಂಡ್ ಅಲ್ಲಿ ಇರೋದ್ರಿಂದ ನಾನಿವತ್ತು ನಿಮಗೆ ಹೊಸ ಬ್ಯಾನರ್ ನ ಕೊಡ್ತಾ ಇದ್ದೀನಿ. ಈ ಒಂದು ಬ್ಯಾನರ್ ಈ ಒಂದು ಸ್ಟೇಡಿಯಂ ಅಲ್ಲಿ ಯಾವಾಗ್ಲೂ ಕೂಡ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ಬ್ಯಾನರ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂಡ್ ಆ ಒಂದು ಬ್ಯಾನರ್ ಅಲ್ಲಿ ನಮಗೆ ಲೋಗನ್ ಪೋಲ್ ಅವರು ವಿತ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ನೋಡೋದಕ್ಕೆ ಸಿಗ್ತಾರೆ. ಬಟ್ ಅದ್ರ ಮೇಲ್ಗಡೆ ನಮ್ಮ ಎಲೆ ನೈಟ್ ಅವರು ಏ ಅಂತ ಬರ್ದಿರ್ತಾರೆ. ಅದನ್ನ ನೋಡಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಅಂಡ್ ಸಡನ್ ಆಗಿ ನಮಗೆ ಎಲೆ ನೈಟ್ ಅವರ ಮ್ಯೂಸಿಕ್ ಪ್ಲೇ ಆಗುತ್ತೆ. ಅಂಡ್ ಇಡೀ ಕ್ರೌಡ್ ಎಲೆ ನೈಟ್ ಅವರಿಗೆ ಚಾನ್ಸ್ ನ ಮಾಡ್ತಾ ಇರುತ್ತೆ. ಅಂಡ್ ಅದನ್ನ ಕೇಳಿಸ್ಕೊಂಡು ನಮ್ಮ ಎಲೆ ನೈಟ್ ಅವರು ಹೇಳ್ತಾರೆ, ನೀನು ನಿನ್ನ ಚಾಂಪಿಯನ್ಶಿಪ್ ನ ಸೋಲೋದ್ರಲ್ಲಿ ತುಂಬಾನೇ ಹತ್ರ ಇದೆಯಾ, ಯಾಕಂದ್ರೆ ನಾನು ಸಮ್ಮರ್ ಸ್ಲಾಮ್ ಅಲ್ಲಿ ನಿನ್ನನ್ನು ಸೋಲಿಸಿ ಚಾಂಪಿಯನ್ಶಿಪ್ ನ ಗೆದ್ಕೋತೀನಿ. ಅಂಡ್ ನಿನ್ನ ಬ್ಯಾನರ್ ನ ನೋಡಿದೆ ಅಲ್ವಾ, ಅಂಡ್ ಅದನ್ನ ನೋಡಿ ನೀನು ಸ್ವಲ್ಪ ಬ್ಯಾಂಗರ್ ಆಗಿ ಸರ್ಪ್ರೈಸ್ ಆಗಿರ್ಬೋದು. ಸೊ ನಾನು ನಿನಗೆ ಹೊಸ ಬ್ಯಾನರ್ ನ ತರೋದಕ್ಕೆ ಹೋಗ್ತೀನಿ ಅಂತ ಅಲ್ಲಿಂದ ಹೋಗ್ತಾರೆ. ಅಂಡ್ ಅದನ್ನ ನೋಡಿ ನಮ್ಮ ಲೋಗನ್ ಪೋಲ್ ಅವರು ಇವನ್ ಎಲ್ಲಿಗೆ ಹೋಗ್ತಾ ಇದ್ದಾನೆ, ನೀ ಎದ್ರುಕೊಂಡು ಓಡೋಗ್ತಾ ಇದೆಯಾ ಅಂತ ಬ್ಯಾಕ್ ಸ್ಟೇಜ್ ಅಲ್ಲಿ ಅವ್ರು ನಡ್ಕೊಂಡು ಹೋಗ್ತಿರೋದನ್ನ ರಿಂಗ್ ಮೇಲ್ಗಡೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಎಲೆ ನೈಟ್ ಅವರು ಲೋಗನ್ ಪೋಲ್ ಅವರು ಒಂದು ಪ್ರೈಮ್ ಗಾಡಿಲಿ ಬಂದಿರ್ತಾರೆ. ಆ ಗಾಡಿ ಹತ್ರ ಹೋಗ್ಬಿಟ್ಟು ನಾನು ಈ ಗಾಡಿನ ತಗೊಂಡು ಹೋಗ್ತಾ ಇದ್ದೀನಿ ಅಂತ ಸೀದಾ ಒಂದು ಗಾಡಿನ ತಗೊಂಡು ಹೋಗ್ತಾರೆ. ಸೊ ಪ್ರಾಬಬ್ಲಿ ಸಮ್ಮರ್ ಸ್ಲಾಮ್ ಅಲ್ಲಿ ಅದೇ ಗಾಡಿಯಿಂದ ನಮಗೆ ಎಲೆ ನೈಟ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗಬಹುದು. ಈ ಒಂದು ಸೆಗ್ಮೆಂಟ್ ಕೂಡ ಚೆನ್ನಾಗಿತ್ತು ಇವರ ಮ್ಯಾಚ್ ನ ಹೈಪ್ ಮಾಡೋದಕ್ಕೆ. ಇದಾದ್ಮೇಲೆ ನಮಗೆ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಆಲ್ಬಾ ಅಂಡ್ ಐಸ್ಲಾ ವರ್ಸಸ್ ನಮ್ಮ ಜೇಡ್ ಕಾರ್ಗಿಲ್ ಹಾಗೆ ಬಿಯಾಂಕಾ ಬ್ಲೇಯರ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಚೆನ್ನಾಗಿ ಸಾಕ್ತಾ ಇರುತ್ತೆ. ಓಕೆ, ಫೈನಲಿ ನಮ್ಮ ಬಿಯಾಂಕಾ ಬ್ಲೇಯರ್ ಹಾಗೆ ಜೇಡ್ ಕಾರ್ಗಿಲ್ ಅವರು ಮತ್ತೊಮ್ಮೆ ಚಾಂಪಿಯನ್ಶಿಪ್ ನ ಗೆದ್ಕೋತಾರೆ ಅಂತ ಅನ್ಕೋತಾ ಇದ್ವಿ. ಬಟ್ ಸಡನ್ ಆಗಿ ಇಲ್ಲೊಂದು ಟ್ವಿಸ್ಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಬೆಲಾರ್ ಡೆವೆನ್ ಪಾರ್ಟ್ ಅವರು ಬಂದ್ಬಿಟ್ಟು ನಮ್ಮ ಜೇಡ್ ಕಾರ್ಗಿಲ್ ಅವರ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಅಂಡ್ ಹಿಂಗೆ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ಗೊತ್ತಿಲ್ಲ ಯಾಕೆ ಡಬ್ಲ್ಯೂ ಅವರು ಈ ರೀತಿ ಒಂದು ದೊಡ್ಡ ಟ್ವಿಸ್ಟ್ ನ ತಗೊಂಡ್ ಬಂದ್ರು ಅಂತ, ಬಟ್ ನೋಡೋದಕ್ಕೆ ಚೆನ್ನಾಗಿತ್ತು. ಅಂಡ್ ಹಿಂಗೆ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ನಮ್ಮ ಆಲ್ಬಾ ಹಾಗೆ ಐಸ್ಲಾ ಅವರು ರಿಟೈನ್ ಮಾಡ್ಕೊಂಡಿದ್ದಾರೆ. ಮೈನ್ ಇವೆಂಟ್ ಗೆ ಹೋಗೋದಕ್ಕಿಂತ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟ್, ಇದು ನನ್ನ ಬ್ರದರ್ ನ ಯೂಟ್ಯೂಬ್ ಚಾನಲ್. ಸೊ ಈ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಗೈಸ್. 100 ಜನ ಸಬ್ಸ್ಕ್ರೈಬ್ ಆಗಿರೋದು, ಪ್ಲೀಸ್ ಒಂದು 200 ಆದ್ರೂ ಮಾಡ್ಬಿಡಿ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಆಗಬೇಡಿ. ಇದಾದ್ಮೇಲೆ ನಮಗೆ ಡಬ್ಲ್ಯೂ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. DIY ವರ್ಸಸ್ ಟಾಮಾಟೋಂಗಾ ಹಾಗೆ ಜಾಕೋಬ್ ಫಾಟೋ ಅವರ ನಡುವೆ. ಅಂಡ್ ರಿಂಗ್ ಸೈಡ್ ಅಲ್ಲಿ ಬ್ಲಡ್ ಲೈನ್ ಕೂಡ ಇರುತ್ತೆ ಅಂತಾನೆ ಹೇಳ್ಬಹುದು. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಸಖತ್ತಾಗಿತ್ತು. ನನಗಂತೂ ಈ ಒಂದು ಮ್ಯಾಚ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಮ್ಮ ಸೋಲೋ ಸಿಕ್ಕೋವಾ ಅವರ ಕಡೆಯಿಂದ ಡಿಸ್ಟ್ರಾಕ್ಷನ್ ಕೂಡ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಒಂದು ಟೈಮ್ ಅಲ್ಲಿ ಅವರು ನಮ್ಮ ತಮಾಸೋ ಚಾಂಪಾ ಅವರಿಗೆ ಸೋಮೋವನ್ ಸ್ಪೈಕ್ ನು ಕೂಡ ಕನೆಕ್ಟ್ ಮಾಡ್ತಾರೆ. ಅಂಡ್ ಅಲ್ಲಿ ನಮ್ಮ ಚಾಂಪಾ ಅವರ ಕತೆ ಮುಗಿಯುತ್ತೆ. ಅಂಡ್ ಅದನ್ನ ನಮ್ಮ ರೆಫ್ರಿ ಕೂಡ ನೋಡೋದಿಲ್ಲ. ಅಂಡ್ ಈ ಕಡೆ ನಮ್ಮ ಟಾಮಾಟೋಂಗಾ ಅವರು ಕೂಡ ಜಾಕೋ ಫಾಟೋ ಅವರಿಗೆ ಟ್ಯಾಗ್ ನ ಕೊಟ್ಟಿರ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಗಾಯ್ಸ್, ಎಂಡಿಂಗ್ ಅಲ್ಲಿ ನಮ್ಮ ಜಾನಿ ಗಾರ್ಗನೋ ಅವರು ಹೊರಗಡೆಗೆ ನಮ್ಮ ಟಾಮಾಟೋಂಗಾ ಅವ್ರ ಮೇಲೆಲ್ಲ ಸೂಸೈಡ್ ಡೈನ ಕನೆಕ್ಟ್ ಮಾಡ್ತಾರೆ. ಅಂಡ್ ರಿಂಗ್ ಮೇಲ್ಗಡೆ ಬಂದ್ಬಿಟ್ಟು ನಮ್ಮ ಜಾಕೋಬ್ ಫಾಟೋ ಅವ್ರಿಗೂ ಕೂಡ ಒಂದು ಪಾಯ್ಸನ್ ರಾನ್ ಅನ್ನ ಕನೆಕ್ಟ್ ಮಾಡ್ತಾರೆ. ಬಟ್ ಸಡನ್ ಆಗಿ ನಮ್ಮ ಜಾಕೋಬ್ ಫಾಟೋ ಅವರು ಎದ್ದೇಳ್ತಾರೆ, ನನಗೆ ಏನು ಕೂಡ ಆಗಿಲ್ಲ ಅಂತ. ಸೊ ಎದ್ ಕೂಡಲೇ ಇನ್ನೇನ್ ಬಂತು ಗಾಯ್ಸ್, ಒಂದು ಸೂಪರ್ ಕಿಕ್ ನ ಕನೆಕ್ಟ್ ಮಾಡ್ತಾರೆ, ಒಂದು ಸುಮೋವನ್ ಡ್ರಾಪ್ ನ ಕನೆಕ್ಟ್ ಮಾಡ್ತಾರೆ, ಟಾಪ್ ರಪ್ ಮೇಲಿಂದ ಒಂದು ಮೂನ್ ಸಾಲ್ಟ್ ನು ಕೂಡ ಕನೆಕ್ಟ್ ಮಾಡ್ತಾರೆ. ಅಂಡ್ ಹಂಗೆ ಒಂದು DDT ನು ಕೂಡ ಕನೆಕ್ಟ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ಜಾನಿ ಗಾರ್ಗನೋ ಅವ್ರನ್ನ ಪಿನ್ ಮಾಡಿ ಹೊಸ ಡಬ್ಲ್ಯೂ ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಆಗಿದ್ದಾರೆ. ಸೊ ಎಂಡಿಂಗ್ ಮೂಮೆಂಟ್ ಇತ್ತಲ್ಲ, ಎಷ್ಟೊಂದು ಸ್ಪೀಡ್ ಆಗಾಯ್ತು ಅಂದ್ರೆ ಅದ್ ಮಾಡು ಅಂತ ನಮ್ಮ ಜಾಕೋಬ್ ಫಾಟೋ ಅವರು ಫಿನಿಶಿಂಗ್ ಗಳನ್ನ ಕನೆಕ್ಟ್ ಮಾಡ್ಕೋತಾನೆ ಹೋಗ್ತಾ ಇದ್ದಾರೆ. ಫೈನಲಿ ಅವರು ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಗೆದ್ದಿದ್ದಾರೆ. ಗೆದ್ದಾದ್ಮೇಲೆ ಆ ಒಂದು ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಸೋಲೋ ಸಿಕೋವಾ ಅವರ ಹೆಗ್ಲು ಮೇಲೆ ಇಡ್ತಾರೆ. ಅಂಡ್ ನಮ್ಮ ಸೋಲೋ ಸಿಕೋವಾ ಅವರು ಯಾವ ರೀತಿ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ಒಂದ್ ಕಡೆ ಡಬ್ಲ್ಯೂ ಚಾಂಪಿಯನ್ಶಿಪ್ ಇನ್ನೊಂದ್ ಕಡೆ ಯೂನಿವರ್ಸಲ್ ಚಾಂಪಿಯನ್ಶಿಪ್ ನ ಇಟ್ಕೋತಾ ಇದ್ರು, ಅದೇ ರೀತಿ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗಳನ್ನ ಇಟ್ಕೋತಾರೆ. ಸೊ ಟ್ಯಾಗ್ ಟೀಮ್
ಚಾಂಪಿಯನ್ಶಿಪ್ ಏನೋ ಬ್ಲಡ್ ಲೈನ್ಗೆ ವಾಪಸ್ ಬಂದಿದೆ. ಇನ್ನ ನೋಡ್ಬೇಕಾಗಿರೋದು ನಾಳೆ ಸಮ್ಮರ್ ಸ್ಲಾಮ್ ಅಲ್ಲಿ ಯೂನಿವರ್ಸಲ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಕೂಡ ಬ್ಲಡ್ ಲೈನ್ಗೆ ಬರುತ್ತಾ ಅಂತ. ಓವರಾಲ್ ಸ್ಮ್ಯಾಕ್ ಡೌನ್ ಮಾತ್ರ ಸಖತ್ತಾಗಿತ್ತು. ಅಂಡ್ ನಾವೆಲ್ಲದೂ ಕೂಡ ಏನ್ ಅನ್ಕೋತಾ ಇದ್ವು, ಓಕೆ ಫೈನಲಿ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಬರುತ್ತೆ, ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಏನಾದ್ರು ಬಂದ್ರೆ ಸೋಲೋ ಸಿಕ್ಕೋ ಅವರು ಗೆಲ್ಲೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಅಂತ. ಅಂಡ್ ಅದೇ ರೀತಿ ಇವತ್ತಿನ ಸ್ಮ್ಯಾಕ್ ಡೌನ್ ಅಲ್ಲಿ ಕೂಡ ಆಗಿದೆ. ನೋಡೋಣ ಗೈಸ್ ನಾಳೆ ಏನೇನಾಗುತ್ತೋ ಅಂತ. ನನ್ನ ಪ್ರಿಡಿಕ್ಷನ್ ವಿಡಿಯೋ ಕೂಡ ರೆಡಿ ಇದೆ, ಅದು ಈ ವಿಡಿಯೋ ಆದ್ಮೇಲೆ ನಿಮಗೆ ನೋಡೋದಿಕ್ಕೆ ಸಿಗುತ್ತೆ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.